ಮುಖ್ಯ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಬಿಗ್ ಬಾಸ್ ಸೀಸನ್ 13ಕ್ಕೆ ಈಗ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಅಗ್ನಿ ಪರೀಕ್ಷೆ ಕೂಡ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಕೆಲವೊಂದಿಷ್ಟು ಸಾಮಾನ್ಯ ಜನರ ಆಯ್ಕೆ ಕೂಡ ನಡೀತಾ ಇದೆ. ಭರ್ಜರಿಯಾಗಿ ಜಡ್ಜಸ್ಗಳು ಕೂಡ ಇದನ್ನ ಮಾಡ್ತಿದ್ದಾರೆ. ಕೆಲವೊಬ್ಬರಿಗೆ ಅದೃಷ್ಟ ಒಲಿತಾ ಇದೆ, ಕೆಲವೊಬ್ಬರಿಗೆ ನಿರಾಶೆ ಆಗ್ತಾ ಇದೆ. ಅದರಲ್ಲಿ ಅದೃಷ್ಟ ಒಲಿದವರಲ್ಲಿ ಯಾರ್ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೇನೆ ರೀಲ್ಸ್ ನಲ್ಲಿ ಫೇಮಸ್ ಆದಂತಹ ಅಶ್ವಿನಿ ಅವರು ಕೂಡ ಬಿಗ್ ಬಾಸ್ ಪರೀಕ್ಷೆಗೆ ಅಂದ್ರೆ ಅಗ್ನಿ ಪರೀಕ್ಷೆಗೆ ಭಾಗಿಯಾಗಿದ್ರು. ಅವರು ಕೂಡ ಆಯ್ಕೆ ಆದ್ರ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಬಿಗ್ ಬಾಸ್ 13ಕ್ಕೆ ಜನಸಾಮಾನ್ಯರ ಪ್ರವೇಶಕ್ಕಾಗಿ ನಡೆದ ಅಗ್ನಿ ಪರೀಕ್ಷೆಯಲ್ಲಿ ಸ್ಪರ್ಧಿಗಳಿಗೆ ಸೆಗಣಿ ಮೆತ್ತಿಕೊಳ್ಳುವುದು, ತಲೆ ಬೋಳಿಸಿಕೊಳ್ಳುವಂತಹ ಕಠಿಣ ಸವಾಲುಗಳನ್ನು ನೀಡಲಾಯಿತು. ಈ ಅಗ್ನಿ ಪರೀಕ್ಷೆಯಲ್ಲಿ ದಾಟಿ 20 ವರ್ಷದ ಯುವತಿ ಮತ್ತು 72 ವರ್ಷದ ಹಿರಿಯ ಮಹಿಳಾ ಸ್ಪರ್ಧಿಯಾಗಿ ಗಮನ ಸೆಳೆದಿದ್ದಾರೆ. ಬಿಗ್ ಬಾಸ್ 13ಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಈ ಬಾರಿ ಬಿಗ್ ಬಾಸ್ ವಿಶೇಷತೆ ಎಂದರೆ ಜನಸಾಮಾನ್ಯರಿಗೂ ಅವಕಾಶ ಕಲ್ಪಿಸಿರೋದು. ಇದಕ್ಕಾಗಿ ಲಕ್ಷಾಂತರ ಮಂದಿ ಬಿಗ್ ಬಾಸ್ ಕನಸು ಕಂಡು ವಿಡಿಯೋ ಮಾಡಿ ಕಳಿಸಿದ್ರು. ಅದರಲ್ಲಿ ಫೈನಲ್ ಆಗಿ ಸೆಲೆಕ್ಟ್ ಆಗಿದ್ದು 60 ಮಂದಿ ಮಾತ್ರ. ಈ 60 ಜನರ ಪೈಕಿ ಯಾರು ಬಿಗ್ ಬಾಸ್ ಮನೆಗೆ ಫೈನಲ್ ಆಗಿ ಹೋಗಲಿದ್ದಾರೆ ಎನ್ನುವ ಬಗ್ಗೆ ಅವರಿಗೆ ಅಗ್ನಿ ಪರೀಕ್ಷೆ ನಡೆದಿದೆ. ಇದಕ್ಕೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ತೀರ್ಪುಗಾರರಾಗಿ ಬಿಗ್ ಬಾಸ್ ವಿನ್ನರ್ಸ್, ಫೈನಲಿಸ್ಟ್ ಹಾಗೂ ನಟ ನಟಿಯರು ಕೂಡ ಅಂದ್ರೆ ಸಂಗೀತಾ ಶೃಂಗೇರಿ, ವಿನಯ್ ಗೌಡ ಹಾಗೂ ಚಂದನ್ ಶೆಟ್ಟಿ ಬಂದಿದ್ರು. ಇವರು ಸ್ಪರ್ಧಿಗಳಿಗೆ ವಿಚಿತ್ರ ಟಾಸ್ಕ್ಗಳನ್ನ ಕೂಡ ನೀಡಿದ್ರು. ಅಂದ್ರೆ ಸ್ಪರ್ಧಿಗಳೇ ಬೆರಗಾಗುವಂತಹ ಟಾಸ್ಕ್ಗಳು. ಅಂದ್ರೆ ಸ್ಪರ್ಧಿಗಳೇ ನಂಬಕ್ಕಾಗ್ತಿಲ್ಲ. ಕೆಲವರಿಗೆ ಮೊಬೈಲ್ನಿಂದ ಹೊಡೀರಿ ಅಂದ್ರೆ ಮೊಬೈಲೇ ನಾಶ ಮಾಡ್ರಿ, ಕೆಲವೊಬ್ಬರಿಗೆ ಸಗಣಿ ಮೆತ್ಕೊಳ್ಳಿ, ಹಲವಾರು ಅಂದರೆ ವಿಚಿತ್ರವಾದಂತಹ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೂಡ ಶಾಕನ್ನು ನೀಡಿದರು. ಕೆಲವೊಬ್ಬರು ಕೂಡ ಹೊರನಡೆದ್ರು. ಅದು ಕೂಡ ನೀವು ಪ್ರೋಮೋದೆಲ್ಲ ನೋಡಿರ್ತೀರ. ಮತ್ತು ಸ್ಪರ್ಧಿಗಳಿಗೆ ಆಗಲೇ ಹೇಳಿದಂತೆ ವಿವಿಧ ಟಾಸ್ಕ್ಗಳು ನೀಡಲಾಗಿತ್ತು. ಕೆಲವರಿಗೆ ಸಗಣಿ ಮೆತ್ಕೊಳ್ಳೋದು ಹೇಳಿದ್ರೆ, ಮತ್ತು ಕೆಲವರಿಗೆ ಅಂದರೆ ಮತ್ತೊಬ್ಬರಿಗೆ ಅವರಿಗೆ ಸಿಕ್ಕಿರುವಂತಹ ಗಿನ್ನಿಸ್ ಅವಾರ್ಡ್ ಸರ್ಟಿಫಿಕೇಟ್ ಹರಿಯಲು ಕೂಡ ಹೇಳಿದರು. ಅಂದರೆ ಮತ್ತೆ ಕೆಲವರಿಗೆ ಇನ್ನೇನೋ ಮಾಡಲು ಕೂಡ ಹೇಳಿದರು. ಇನ್ನೋರ್ವ ಸ್ಪರ್ಧಿಗೆ ನಿಜವಾಗಿಯೂ ಕೂಡ ನೀವು ತಲೆ ಬೋಳ್ಸ್ಕೊಳ್ಳಿ ಅಂದರೆ ಆ ಸ್ಪರ್ಧಿ ಅದನ್ನು ಮಾಡಿದರು. ಮತ್ತೊಬ್ಬ ಸ್ಪರ್ಧಿಗೆ ನಿಮಗೆ ಸಂಗೀತ ಕಂಡ್ರೆ ಇಷ್ಟ ಎನ್ನಬೇಕು ಎಂದಾಗ ಆ ಸ್ಪರ್ಧಿ ನಾನು ಹೀಗೆ ಇರೋದು, ಹೀಗೆ ಹೋಗೋದು ಎಂದಿದ್ದಾರೆ. ಆಗ ಅವರಿಗೆ ವಿನಯ್ ಗೌಡ ಹಾಗಿದ್ರೆ ಇಲ್ಲಿಗೆ ಬಂದಿರೋದು ಯಾಕೆ ಎಂದು ಔಟ್ ಎಂದು ಗದರಿಸಿದರು. ಅದು ಕೂಡ ಈ ರೀಲ್ಸ್ನಲ್ಲಿ ಫೇಮಸ್ ಆದಂತಹ ಮಂಜು ಅಂತ ಹೇಳಿರುವಂಥದ್ದು. ಮತ್ತು ಅವರು ಕೂಡ ನೀವು ಈಗ ನೋಡಿದಿರ ಪ್ರೋಮೋದಲ್ಲಿ ಮತ್ತು ರೀಲ್ಸಲ್ಲೂ ಕೂಡ ಸಾಕಷ್ಟು ಫೇಮಸ್ ಅನ್ನು ಆಗಿದ್ರು. ಇದು ಟ್ವಿಸ್ಟಾ ಅಥವಾ ಬಿಗ್ ಬಾಸ್ ಅದು ಸಾಕಷ್ಟು ಕುತೂಹಲನ ಕೆರಳಿಸಿದ್ರು. ಯಾಕಂತಂದರೆ ಸಾಕಷ್ಟು ಫೇಮಸ್ ಆದಂತಹ ರೀಲ್ ಸ್ಟಾರ್ ಅಂದರೆ ಬಿಗ್ ಬಾಸ್ಗೆ ಕರೆದು ಈ ಒಂದು ಅವಮಾನ ಮಾಡಲಾಯ್ತಾ ಅಥವಾ ಅದೊಂದು ಟ್ವಿಸ್ಟ್ ಕೊಡಲಾಯ್ತಾ ಎನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು. ಇನ್ನು ಇವೆಲ್ಲದರ ಬಳಿಕ ಕೂಡ ಈಗ ಅಂತಿಮವಾಗಿ ಇಬ್ಬರು ಫೈನಲಿಸ್ಟ್ ಆಗಿರುವ ಬಗ್ಗೆ ವಾಹಿನಿ ಪ್ರೊಮೋ ಶೇರ್ ಮಾಡಿಕೊಂಡಿದೆ. 20 ವರ್ಷದ ಕುಮಾರಿ ಫೈನಲಿಸ್ಟ್ ಎನ್ನುವುದು ಅಧಿಕೃತವಾಗಿ ಘೋಷಣೆ ಆಗಿದೆ. ಇನ್ನು ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಎನ್ನುತ್ತಲೇ ವೇದಿಕೆ ಮೇಲೆ ಬಂದ ಕುಮಾರಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ತೀರ್ಪುಗಾರರಲ್ಲಿ ಒಬ್ಬರಾಗಿರುವ ನಟಿ ಶ್ರುತಿ ಅವರು ಈಕೆಯ ಮುಗ್ಧತೆ ನನಗೆ ಇಷ್ಟವಾಯಿತು ಅಂತ ಕೂಡ ಹೇಳಿದ್ದಾರೆ. ಕೊನೆಗೆ ಆಕೆಯನ್ನ ಫೈನಲಿಸ್ಟ್ ಎಂದು ಘೋಷಿಸಿದಾಗ ಸಂಗೀತಾ ಶೃಂಗೇರಿ ಕೂಡ ಮುತ್ತು ಕೊಟ್ಟು ಶುಭ ಹಾರೈಕೆ ನೀಡಿದರು. ಇನ್ನುವರವರು ಸುಮಾರು 72 ವರ್ಷದ ರತ್ನ ಅವರು. ಬಹುಶಃ ಇಲ್ಲಿಯವರೆಗೆ ಅತಿ ಹಿರಿಯ ಸ್ಪರ್ಧಿ ಅಂದರೆ ಇವರೇ ಇರಬಹುದು. ಇವರ ಟ್ಯಾಲೆಂಟ್ ನೋಡಿ ತೀರ್ಪುಗಾರರು ಮೆಚ್ಚಿಕೊಂಡಿದ್ದು ಇವರು ಫೈನಲಿಸ್ಟ್ ಆಗುವ ಸಾಧ್ಯತೆ ಇದೆ. ಇವರು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯವರು. ಇನ್ನು ರತ್ನ ಅವರಿಗೆ ವಿನಯ್ ಗೌಡ ಅವರು ಊಟದ ಕೊರತೆ ಎದುರಾಗಿ ಏನು ಮಾಡುವಿರಿ ಎಂದು ಪ್ರಶ್ನಿಸಿದಾಗ ರತ್ನ ಅವರು ತೊಡೆತಟ್ಟಿ ಆಡ್ತೇನೆ ಅಂತ ಹೇಳಿದ್ರು. ಇದು ತೀರ್ಪುಗಾರರಿಗೆ ಇಷ್ಟವಾಯಿತು. ವಿನಯ್ ಅವರು ಕೂಡ ರತ್ನ ಅವರಿಗೆ ಬಂಗಾರಪೇಟೆಯ ಆನೆ ಎಂದು ಹೆಸರಿಟ್ಟರು. ಇದಿಷ್ಟು ಈಗ ಬಿಗ್ ಬಾಸ್ನಿಂದ ಹೊರಬಿದ್ದಿರುವಂಥ ಅಧಿಕೃತ ಮಾಹಿತಿ. ಇನ್ನು ರೀಲ್ಸ್ನಲ್ಲಿ ಫೇಮಸ್ ಆದಂತಹ ಅಶ್ವಿನಿ ಅವರು ಕೂಡ ರೀಲ್ಸ್ನಲ್ಲಿ ಸಾಕಷ್ಟು ನೋಡ್ತಿರ್ಬೋದು. ಕೆಲವೊಬ್ಬರು ಹೇಳ್ತಾರೆ ಹುಚ್ಚಿ ಥರ ಆಡ್ತಾರೆ, ಇವರನ್ನು ಯಾಕೆ ಕರೆಸಿದ್ರಿ, ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಅವ್ರು ಮಾಡೋದೇ ಕಾಮಿಡಿ ಆ ಥರ ಇತ್ತು. ಈಗ ಜನ ಏನು ಹೇಳ್ತಾವ್ರೆ ಅಂತಂದರೆ ಎರಡೂ ಕಡೆ ಮಾತನಾಡ್ತಾವ್ರೆ. ಯಾಕಂತಂದರೆ ಅಲ್ಲಿ ಜಡ್ಜಸ್ ಹೇಳಿದ್ದಾರೆ ನೀವು ಈ ಥರ ಬಿಹೇವಿಯರ್ ನಮಗೆ ಇಷ್ಟ ಇಲ್ಲ, ನೀವು ಈ ಥರ ಬಿಹೇವಿಯರ್ ಕೊಡೋದ್ರಿಂದ ಏನು ಸಂದೇಶ ಕೊಡ್ತೀರಿ ಅಂತ. ಅಂದರೆ ರೀಲ್ಸ್ನಲ್ಲಿ ಅವರು ಆಲ್ರೆಡಿ ಅದೇ ಥರ ಮಾಡಿ ಫೇಮಸ್ ಆಗಿದ್ದಾರೆ. ನೀವು ಆಯ್ಕೆ ಮಾಡಲ್ಲ ಅಂತಂದರೆ ಅವರನ್ನು ಯಾಕೆ ಬಿಗ್ ಬಾಸಲ್ಲಿ ಕರೆಸ್ಕೊಂಡ್ರಿ? ನೀವು ಪ್ರೊಮೋಗೋಸ್ಕರ ಅವರನ್ನು ಕರೆಸ್ಕೊಂಡ್ರ? ಹಾಗಾದರೆ
ಮೊದಲೇ ಗೊತ್ತಿತ್ತಲ್ವ ಅವರು ಹಾಗೆ ಮಾಡ್ತಾರಂತ, ಆದರೆ ಯಾಕೆ ಆಯ್ಕೆ ಮಾಡಿದ್ರಿ ಎನ್ನುವಂಥದ್ದು ಕೂಡ ಈಗ ಕೆಲವರ ಪ್ರಶ್ನೆ ಆಗಿರೋದು. ಹಾಗಾಗಿ ಇದು ಯಾರ ಮಟ್ಟಿಗೆ ಏನೋ ಟ್ವಿಸ್ಟ್ ಕೊಡ್ತಾರ ಅಥವಾ ನಿಜವಾಗ್ಲೂ ಆಯ್ಕೆಯಾಗಿದ್ದಾರ ಅನ್ನೋದು ಕೂಡ ಈಗ ಏನೋ ರೀಲ್ ಸ್ಟಾರ್ನಲ್ಲಿ ಫೇಮಸ್ ಆದಂಥ ಮಗುಡು ಮಗು ಮಂಜಾ ಮತ್ತು ಇವರು ಅಶ್ವಿನಿ ಅವರ ಒಂದು ಟ್ವಿಸ್ಟ್ ಆಗೇ ಉಳಿಯುತ್ತಾ ಅಥವಾ ಆಯ್ಕೆ ಆಗಿದ್ದಾರ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸಿರುವಂಥದ್ದು. ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.